ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ. ಯಾವ ಹುಡುಗ ಹುಡುಗಿ ಯಾರ್ಲಿ ಅದು ಈ ಮನೆ ಹುಡುಗ ಯಾವ ಮನೆ ಈ ಮನೆ ಐತಲ್ಲ ಹುಡುಗಿ ಯಾಕ ನಾನು ಭಾಳ ನೋಡ್ಕೊಂತಿದ್ದೆ ಏಯ್ ಸುಮ್ಕರ ಮಂಗ್ ಸೊಳ ಮಗ ಆಯ್ತು ನೀನ ಮಾಡ್ತೀಯ ಯಾರ ಮಾಡ್ತಾರ ಕಾಮಿಡಿ ಎದಕ್ಲೆ ಆಯ್ತು ಅದು ನೋಡಕ್ ಆ ಹುಡುಗಿ ಹಂಗ ನೀನ್ ಹಂಗೈತಿ ಆ ಹುಡುಗೋಷ್ಟು ಚಂದಿಲ್ಲ ಅಲ್ಲೇ ನಾನೇನು ಆಯ್ತು ಆ ಹುಡುಗಿ ಮಕ್ಕದಷ್ಟು ನೀ ಕಿಮ್ಮತ್ತಲ್ಲ ಲೇ ಏನ್ಲೇ ಆ ಹುಡುಗಿ ಮೊಕ್ಕದ ಕಿಮ್ಮತ್ತಿಲ್ಲ ನಾನು ಲೇ ಇವತ್ತಿಲ್ಲ ನಾಳೆ ಆ ಹುಡುಗಿನ ಲವ್ ಮಾಡೇ ಮಾಡ್ದ ನೀನು ಬೇಕಾದ್ರೆ ನೀನೇ ನೋಡ್ತಿ ಲವ್ ಮಾಡೋದ ಕುರಿ ಎಪ್ಷನ್ ಹೋಗ್ಬಾರ್ದ ಆಯ್ತು ಹುಡುಗಿನ ಹುಡುಗಿ ಮಾಡ್ತ ಬಾ ನಾನ್ಲೇ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿಲ್ಲ ಹುಡುಗಿ ಲವ್ ಮಾಡ್ತಾನೆ ಕುರಿ ಹಬ್ಬಸ್ ಬಾ ಈಗ ಫಸ್ಟ್ ಆಯ್ತು ಬಾ ಅಯ್ಯ ಬಾ ಇಲ್ಲೇ ಆ ಹುಡುಗಿಯರ ಪಟಾಸ ದೊಡ್ಡಾಗದ ನಾನು ಬಾ ಏನದು ಥ್ಯಾಂಕ್ ಯು ಸೋ ಮಚ್. ರೀ ಮೇಡಮ್ ಅವ್ರ ಎದಕ್ಕೆ ನಿಂತ್ಕೋಬೇಕ್ರಿ? ರೋಡ್ನಾಗ ಹೋಗುವಾಗ ಈ ಥರ ಮಾತಾಡ್ಸೋದು ನಮ್ಮ ಅಪ್ಪ ಹೇಳ್ತೀನಿ ನೋಡು. ಓ ಹೇಳಂತ ತಡಕ್ಕೆ ಹೋಗಿ ಮನ್ಯಾಗ ಫಸ್ಟ್ ನಾನೊಂದು ಮಾತು ಹೇಳ್ತೀನಿ ಕೇಳ ರೀ ಏನು ಕೇಳ್ಬೇಕ್ರಿ? ನಿಮ್ಮ ಮಾತು ಬಿಡ್ರಿ ದಾರಿನ. ಓಯ್ ನೀನಂದ್ರೆ ನಂಗೆ ತುಂಬ ಇಷ್ಟ. ಅಣ್ಣ ಬಟ್ಟೆ ತೋರ್ಸೋಣ ಕೊಡ್ತಲ್ಲ ಏ ಅಣ್ಣ ಇಂಥ ಬೇಡ ಅಣ್ಣ ಚಲೋ ತೋರ್ಸೋಣ ತುಂಬ ಕಾಸ್ಟ್ಲಿ ಅದ ಅಣ್ಣ ಎಷ್ಟಾದ್ರೂ ಪರವಾಗಿಲ್ಲ ತೋರಿಸೋಣ ನೀವು ಇದು ನೋಡು ಇದು ಚೆನ್ನಾಗಿಲ್ಲ. ಇದು ನೀವು ಯಾವ ಬಟ್ಟೆ ನಿಮ್ಗೆ ಇಷ್ಟ ಆಗ್ತದೆ? ಏ ಅಣ್ಣ ಚಲೋ ಕ್ವಾಲಿಟಿ ತೋರ್ಸೋಣ ಇಷ್ಟ ತುಂಬ ಕಾಸ್ಟ್ಲಿ ಅದ ಅಣ್ಣ ಅಮೌಂಟ್ ಇಂದ ತಲೆನೇ ಕೆಸೋಕೆ ಹೋಗಬೇಡ ಎಷ್ಟಾದ್ರೂ ಪರವಾಗಿಲ್ಲ ತುಂಬ ತೋರ್ಸೋಣ ನೋಡಿ ಯಾವ್ದು ಬೇಕು ನೋಡು ಇದು ಒಂದು ಎಷ್ಟೇ ಇರಲಿ. ಮೂರು ಹಾಕಿ ಅಣ್ಣ ಇಷ್ಟು ಪ್ಯಾಕ್. ಇದನ್ನ ಹಾಕ್ಬಿಟ್ಟು ದಿನಪತ್ಲೆ ಹಾಕೊಳಕ್ ಬರ್ತೈತಿ ಎಷ್ಟು ಪ್ಯಾಕ್ ಮಾಡ್ತೀನಿ ಎಷ್ಟು ಜನ ಇದೆ 11,000 ಅಣ್ಣ ಚೆಕ್ ಮಾಡಿ ಅಣ್ಣ ಅಕ್ಕಿ ನೋಡೋಣ ಹೌದು ನಾನು ಯಾಕೆ ಕರ್ಸಿದ್ದೆ ಈಗ ನಿನಗೆ ನಾ ಏನೋ ಒಂದು ಕೊಡ್ಬೇಕು. ಏನದು ಇದೆಲ್ಲ ಯಾಕೆ ತರಕ್ ಹೋದ್ರಿ ರೊಕ್ಕ ಎಲ್ಲಿದ್ದ ಬಂದು ನಿನಗೆ ತಂದು ಕೊಟ್ಟಿನಿಲ್ಲ ಖುಷಿ ಆಗ್ಬೇಕು. ಅದು ಬಿಟ್ಟು ರೊಕ್ಕ ಎಲ್ಲಿಂದ ಬಂತ ಅದು ಇಲ್ಲಿಂದ ಬಂತ ಅಂತ ಹೇಳಿದ್ರೆ ಇನ್ನೊಂದ್ಸರಿ ಏನು ಕೊಡಲ್ಲ. ಕಾಲೇಜ್ ಅಂತ ಇವತ್ತು ಬಂಕ್ ಮಾಡಿ ಅಲ್ಲಿ ಸುತ್ತಾಡಿದಾಯ್ತು ತಿಂದಿದ್ದಾಯ್ತು ಎಲ್ಲ ಆಯ್ತು ಮುಂದೆ ಆಯ್ತು ಟೈಮ್ ಆಯ್ತು ನಮ್ಮ ಮನೆಗೆ ಇಷ್ಟಲಾಗ ಹೋಗಿ ಕಾಲೇಜ್ ಬಿಡೋ ಟೈಮ್ ಆಯ್ತು ಮನೆಗೆ ಲೇಟ್ ಆಗಿ ಹೋಯ್ತಂದ್ರೆ ಬೈತಾರೆ. ಇವತ್ತು ನೀನು ನನ್ನ ಜೊತೆಗಿದ್ದು ಟೈಮ್ ಆಗಿದ್ದ ಗೊತ್ತಾಗ ಓಕೆ ಬಾಯ್ ನೆಕ್ಸ್ಟ್ ಟೈಮ್ ಸಿಗ್ತೀನಿ.
ಯಾಕೆ ಏನಾಯ್ತು ಬಿಟ್ಟೋಗಿ ಮನ್ಸಲ್ಲಿಲ್ವಾ? ಹಂಗೇನಿಲ್ಲ, ನಿನ್ನಿಂದ ಒಂದು ಹೆಲ್ಪ್ ಆಗುತ್ತೆ. ಹೆಲ್ಪ ಅದೇನಾರ ಕೇಳ ಮಾಡೋಣ ಅಂತ. ಅದು ಕಾಲೇಜ್ ಫೀಸ್ ಕಟ್ಟಕ್ಕಂತೇಳಿ ಅಪ್ಪ 10,000 ರೂಪಾಯಿ ಕೊಟ್ಟಿದ್ರು, ಕಳ್ಕೊಂಡ್ಬಿಟ್ಟಿನಿ. ಇವಾಗ ಸರ್ ಕಾಲೇಜ್ ಫೀಸ್ ಕಟ್ಟಂತ ಕೇಳತ್ತಾರ. ನಿನ್ನ ಹತ್ರ ಇದ್ರೆ ಕೊಡೋ, ರಿಟರ್ನ್ ಅಪ್ಪನ ಫೀಸ್ ಕೊಡ್ತೀನಿ. 10,000 ಆಯ್ತು ತಗೋ, ಕೊಡೋಣಂತ. 10,000 ಅಷ್ಟೇ ತಾನೆ, ಕೊಡ್ತೀನಿ ಹೋಗು. ಯಾವಾಗ ಕೊಡ್ತೀರಿ? ನೀವು ಮನೆಗೆ ಹೋಗೋಷ್ಟು ಹೋಗು, ಅವಾಗ ಅಷ್ಟೊಂದು ನಿಂಗೆ ಫೋನ್ ಪೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಸರಿ ಆಯ್ತು, ಓಕೆ, ಬಾಯ್. ನಮ್ಮ ಹುಡುಗಿ ಬರೋ ಟೈಮ್ ಆತ. ಕುರಿಕಿರ್ಕೊಂಬ ಆ ರೋಡಿಗೆ ಬರ್ತಾಳ, ಆ ರೋಡಿಗೆ ಹೋಗಿ. ಕುರಿಗಿರಿ ಮೇಜರಲ್ಲಿ ಕೊಡಿ. ಅರ್ಥ ಮಾಡಿದ್ಲಿ, ಬೇಕಾದ್ರೆ ನಾ ಕಿಮ್ಮಲ್ ಕೊಡಿಸ್ತೀನಿ, ಹೋದ್ಗಡೆನ ಕೊಡ್ತಾ ಪಕ್ಕ ಕೊಡಿಸ್ಕೊಂಬ. ಆಯ್ತು. ತಿರ್ಕೊಂಬ ಅಲ್ಲಿ ಮುಂದೆ ಅಲ್ಲೇ ನಿಮ್ಮ ಹುಡುಗಿ ಬರ್ತಂತ ಅಂದಲ್ಲ, ಮತ್ತೆ ನಾವು ಬರಕ್ಕಲ್ಲ ಮೇವ್ ಕುರಿ ತಿರ್ಕೊಂಡ್ ಬಂದಲ್ಲ. ಎಷ್ಟಾಯ್ತು ಅದು ಆಗ್ಲಿದ್ದ ಆಯ್ತ ಮೆಸಿ ಅಂತ ಬಂದೆ ಪಲ್ಯದ ಮೇವ್ ಕುರಿ ತಿರ್ಕೊಂಡ್ ಬಂದ್ಬಿಟ್ಟಲ್ಲ. ಯಪ್ಪ ಹಂಗ ಗುಡಿಯರಿಂದ ಹೋದಂಗ ಐತೆ ಇದು ಕುರಿ ಮೆಸ್ ಬಿಡ್ದಂಗ ಐತಿ. ಮತ್ತೆ ಮೇವ್ ಕುರಿ ತಿರ್ಕೊಂಡ್ ಬಂದಲ್ಲ, ಮತ್ತೆ ಐತಿ ಯಾರ ಮಾಡ್ರ ನೀನ ಮಾಡಿದಲ್ಲ ಅವ. ಅಲ್ಲ, ದಿನಾಲು ಇದೇ ದಾರಿಗೆ ಕುರಿ ಮೇಸ್ತಾರೆ, ಬೇರೆ ಕಡೆ ಇಲ್ಲಿ. ಏನ್ ಮಾಡತ್ತ, ನೀನ್ ಲವ್ ಮಾಡಿಬಿಟ್ಟಿನ ನೋಡ, ಆಚಾಕ ಇಲ್ಲೇ ತಿರ್ಕೊಂಬ. ಅವ್ನು ನೋಡ್ರಿ ದಿನ ಬೇಯ್ತಾನ, ಆದ್ರೂ ಮತ್ತೆ ಬುಡಗಾಡಿಲ್ಲ, ಇಲ್ಲಿಗೆ ತಿರ್ಕೊಂಬರ್. ಹೌದು, ಎಲ್ರಿಗೂ ಜಲ್ದಿ ಬಂದಲ್ಲ. ಕಾಲೇಜ್ ಜಲ್ದಿ ಮುಗಿತು, ಹಂಗಾಗಿ ಬಂದೆ. ಕರೆಕ್ಟ್ ಹೇಳಿ, ಕಾಲೇಜಿಗೆ ಹೋಗಿರ್ತೀವಿ. ಕಾಲೇಜ್ ಎಷ್ಟು ಜಲ್ದಿ ಬಿಡ್ತಾನ? ನಾನು ದಿನ ಹೋಗೋದು ಇದೇ ಟೈಮ್ಗೆ. ಇದೇ ಟೈಮ್ಗೆ? ಮುಂಜಾನೆ ಎದ್ದಿಲ್ಲ. ಮುಂಜಾನೆ ಎದ್ದಿಲ್ಲ? ನಾನು ಎದ್ದಾಳಾರ್ಗ ಬಂದು ನಿಂತೀನಿ ಇಲ್ಲಿ, ಕಾಣಿಸಾನ ಅನಿಸಿದ. ಕರೆಕ್ಟ್ ಅದೇನೆ. ಆಯ್ತು, ಈ ರೋಡಿಗೆ ಯಾರು ಬರಂಗದಾರ, ಅಪ್ಪಗೆ ಹೆಂಗದಾರ ಹೋಗ್ತೀನಿ. ಹೋಯ್ ಬಸ್ಸು. ಏನ್ ಎದಕ್ಕರ್ರಿ? ಅದು ಮೊನ್ನೆ ಕಾಲೇಜ್ ಫೀಸ್ ಕಟ್ಟಕ್ಕಂತೇಳಿ ಅಪ್ಪ 10,000 ರೂಪಾಯಿ ಕೊಟ್ಟಿದ್ರ, ಆ ಅಮೌಂಟ್ ಕಳ್ಕೊಂಡ್ಬಿಟ್ಟಿನಿ. ಇವಾಗ ಸರ್ ಫೀಸ್ ಕಟ್ಟಂತ ಕೇಳತ್ತಾರ, ಅಮೌಂಟ್ ಇಲ್ಲ. ನಿನ್ನ ಹತ್ರ ಇದ್ರೆ ಕೊಡು, ಆಮೇಲೆ ಅಪ್ಪನ ಹತ್ರ ಎಷ್ಟು ಕೊಡ್ತೀನಿ. ಏನೋ 10,000ನಾ? ನನ್ನ ಹತ್ರ ಈಗ ಅಷ್ಟೊಂದು ಅಮೌಂಟ್ ಇಲ್ಲ. ಪ್ಲೀಸ್ ಬಸ್ಸು, ನಾವು ಹುಡುಗಿದಿನ, ಇನ್ನೊಬ್ರ ಹತ್ರ ಅಮೌಂಟ್ ಕೇರ್ ಯಾರು ಕೊಡ್ತಾರೆ ಹೇಳಿ? ನೀ ಯಾರ ಹತ್ರ ನಾನು ಇಸ್ಕೊಂಡು ಕಾಶ್ 10,000 ರೂಪಾಯಿ ಅಷ್ಟೇ ಕೊಡು, ನಾನು ಅಪ್ಪನ ಹತ್ರ ಇಸ್ಕೊಂಡು ನಿನ್ಗೆ ಕೊಡ್ತೀನಿ ಅಂತ, ಪ್ಲೀಸ್. ಸರಿ ತಗೋ, ನೀನೇನು ಒಳ್ಳೆ ಕೊಡೋದು ಬೇಕಾಗಿಲ್ಲ ನನಗೆ, ನಾನೇನೋ ಒಂದು ಅಡ್ಜಸ್ಟ್ ಮಾಡಿ ಕೊಡ್ತನ. ಈಗ ಹೋಗೋ, ನಾ ಬರ್ತಾನೆ, ಭಾಳ ತಾತ ಮತ್ತೆ ಹೊಡ್ಕೊಂತಾನೆ, ಕುರಿಯಕ್ಕೆ ಹೋಗ್ತೀನಿ. ಸರಿ ತಗೋ, ಬಾಯ್. ಓಕೆ, ಬಾಯ್. ಎಲ್ಲಿದ್ದಿ? ಅದು ಬಿಡು, ಏನು ತೊಗೊಂತೀನಿ? ಅಣ್ಣ, 2 ಗೋಬಿ ರೈಸ್. ಅಣ್ಣ ಎಷ್ಟು ಹೇಳ್ತಾನ? 2 ಗೋಬಿ ರೈಸ್ ಅಣ್ಣ.
ಯಾರಂತ ಗೊತ್ತಾಗೋಲ್ತಲ್ಲ. ಇವಳಿಗೆ ಅಣ್ಣಿಲ್ಲ ಯಾರಿಲ್ಲ, ಬಟ್ ಇವ್ನು ಯಾರು? ಆಯ್ತು, ಹುಷಾರು ಹೋಗು, ಹೋದ್ಮೇಲೆ ಫೋನ್ ಮಾಡ. ಸರಿ ಆಯ್ತು, ನೀವು ಹುಷಾರಾಗೋರು. ಆಮೇಲೆ ಮಾಡ್ತೀನಿ ಸರಿ. ನಿನ್ನೆ ಒಂದು ಹುಡುಗಿನ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಹತ್ತಿಸಿ ನೋಡು. ಇವಾಗ ತಡೆ ಹುಡುಗಿ ತೋರಿಸ್ತೀನಿ. ಇಲ್ಲೈತ ಇದ ಹುಡುಗಿ. ಅಣ್ಣ ಗೊತ್ತು, ಇದ ಹುಡುಗಿಂದ ನಿನ್ನೆ ಹೋಗಿ ನಿನ್ನ ಬಸ್ಸಿಗೆ ತರಿಸಿದ. ಹೌದಣ್ಣ, ಹಚ್ಚಿದೆ. ಏನಾಯ್ತು ಇವಾಗ? ಈ ಹುಡುಗಿ ನಿನಗೆ ಏನು ಹಾಕಳ? ನನ್ನ ಹುಡುಗಣ್ಣ ಅವಳು. ಮತ್ತೆ ಇಲ್ಲಿ ಯಾರು ಜೊತೆ ಇದಲ್ಲ? ನನ್ನ ಜೋಡಿ ಅದಳಿಲ್ಲ ಅಣ್ಣ, ನೀವೇ ಅಣ್ಣ, ಅದು ಓಕೆ, ಬಟ್ ನನ್ಗೆ ಗೊತ್ತಾಗ್ತಾ ಇಲ್ಲ ಇದು. ಈ ಹುಡುಗಿನ ನಾನು 8 ತಿಂಗಳಿಂದ ಲವ್ ಮಾಡಕ್ ಬಂದೆ. ಅಂದ್ರೆ ಆ ಹುಡುಗಿನ ಹೇಳ ನಿನ್ನ ಬಿಟ್ಟು ಯಾರನ್ನೂ ಮದುವೆ ಆಗಲ್ಲ ಅಂತ ಮದುವೆ ಮಾಡಿಕೊಂಡು ಅವ್ರ ಮನೆಗೆ ಒಪ್ಸ್ಬೇಕಂತ ಅನ್ನೋದೀವಿ. ಈಕೆ ಸಲಗೆ ಅರ್ಧ ಕುರಿ ಮಾರಿ ನನಗೆ ಆಕಿಗೆ ಏನ್ ಬೇಕು ಅದೆಲ್ಲ ಕೊಡ್ಸೀನಿ. ಅಣ್ಣ, ನೀನು ಕುರಿ ಮಾರಿ ಕೊಟ್ಟು ಏನ್ ಮಾರಿ ಕೊಟ್ಟು ನನಗೆ ಅದು ಗೊತ್ತಿಲ್ಲ. ಆಕಿ ಸಂಬಂಧ ನಮ್ಮ ಮನೆಗೆ ರೊಕ್ಕ ರೂಪಾಯಿ ಬಂಗಾರ ಎಲ್ಲ ಕೊಟ್ಟಿರೋಣ. ಅಣ್ಣ ಹೋಗ್ಲಿ ಅಣ್ಣ, ರೊಕ್ಕ ರೂಪಾಯಿ ಬಂಗಾರ ಬೆಕ್ಕದು ಅಲ್ಲಿ. ಫಸ್ಟ್ ಆಫ್ ಆಲ್ ಆಕಿ ಬಗ್ಗೆ ಅದ್ರ ಮಾತಾಡ್ಬೇಡಣ. ನೀನ್ ಯಾರಣ್ಣ ಆಕಿ ಬಗ್ಗೆ ಅದ್ರ ಮಾತಾಡಕ? ಆಕಿ ನನ್ನ ಜೀವದಾಳ. ತಾನಾಗ ಬಂದು ನನಗೆ ಪ್ರಪೋಸ್ ಮಾಡ್ಯಾಳ. ಅಲ್ಲಿದ್ದ ಆಕಿ ನಿನ್ನ ಮದುವಾತಿನ ಸಂತಿಗೆ ಅಂತ ಹೇಳ್ಯಾಳ. ಆಕಿ ನಿನ್ನ ಜೀವ ಹೆಂಗಾಕಳ, ಆಕಿ ನನ್ನ ಜೀವ. ಆಕಿ ಸಲುವಾಗಿ ನಾನು ಏನ್ ಬೇಕು ಎಲ್ಲ ಕೊಡ್ಸೀನಿ. ಅರ್ಥ ಆಯ್ತಾ ನಾನು ಹೇಳ? ಆಕಿ ತಂಟೆಗೆ ನೀನೊಂದ್ಸಲ ಹೋಗಕ್ ಹೋಗ್ಬೇಡ. ಅಣ್ಣ ಇದೆಲ್ಲ ಬೇಡ, ನನಗೆ ಆ ಫೋಟೋ ಸೆಂಡ್ ಮಾಡೋಣ. ನನಗೆ ಆಕಿ ನಿನ್ ಜೊತೆ ಆಟ ಆಡಕತ್ತಳು, ನನ್ನ ಜೊತೆ ಆಟ ಆಡಕತ್ತಳು ಇವತ್ತು ಗೊತ್ತಾಗತ್ತಣ್ಣ. ಕಂಡಿಡಿಯಣ್ಣ, ನನಗೆ ಆ ನಂಬರ್ ಆ ಫೋಟೋ ಸೆಂಡ್ ಮಾಡೋಣ. ನನಗೆ ಅಣ್ಣ ನಿನ್ನ ನಂಬರ್ ಅಡಿ ಅಣ್ಣ, ನಂಬರ್ ಐತಣ್ಣ, ಇಂಥವು ಈ ನಂಬರಿಗೆ ಕಳ್ಸೋಣ, ಫೋಟೋ ಸೆಂಡ್ ಮಾಡೋಣ. ನಾನು ನೋಡ್ತೀರಣ್ಣ ಇವತ್ತು. ಕರೆಕ್ಟ್ ಅಣ್ಣ. ನೀವು ಒಂದ್ಸಲ ಆಕಿ ಜೊತೆಗೆ ಅಡ್ಡಾಡಕ್ ಹೋಗ್ಬೇಡ. ಅಣ್ಣ ನಿಮ್ಗೆ ಮಾತಾಡ್ಬೇಕು ಅನ್ಸಿದ್ರೆ ಇದೇ ನಂಬರ್ಗೆ ಕಾಲ್ ಮಾಡೋಣ. ವಿತ್ ನೀ ಎಲ್ಲಿರ್ತೆ ಅಲ್ಲೇ ಬಂದು ಹಾಜರ್ ಹಾಕಿನಿ ನಾನು. ಸರ್ ಓಕೆ ಆಯ್ತಣ್ಣ. ಅಣ್ಣ ಹೆಂಗ ನನ್ನ ಮಗ, ನಮ್ಮ ಹುಡುಗಿ ಬಗ್ಗೆ ನನಗೆ ಗೊತ್ತಿಲ್ಲನ, ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಟ ಇವನು. ಅಲ್ಲ ನಿನಗೆ ಏನೋ ಒಂದು ಕೇಳ್ಬೇಕು ಅನ್ಕೊಂಡು ಕೇಳ. ಓಕೆ ಕೇಳ್ರಿ. ಅದೇನೋ ಕೇಳ್ಬೇಕಂತ ಇದ್ರಲ್ಲ, ಕೇಳಿ. ಅವತ್ತು ನಿನಗೆ ಬಸ್ ಹಚ್ಚಿ ಬಂದೆ ಗೊತ್ತಾ? ಅವತ್ತು ಬಸ್ ಹಚ್ಚಿದಾಗ ಅವ್ನು ಯಾವನೋ ಬಂದು ನನ್ ಕೇಳ್ದ, ಆಕಿ ನಿನ್ಗೆ ಏನಾಗ್ಬೇಕಂತ ಹೇಳಿ. ಯಾರು ಅವನು? ಅವ್ನು ಯಾರೋ ನನ್ಗೆ ಗೊತ್ತಿಲ್ಲ, ಬಟ್ ನಿನ್ ಜೊತೆ ಇದ್ಕೊಂಡು ಫೋಟೋ ತಗೊಂಡನಲ್ಲ, ಅದನ್ನ ತೋರಿಸಿದ ನನಗೆ. ಆ ಫೋಟೋ ಕೂಡ ನಾನು ಹಾಕ್ಸ್ಕೊಂಡಿನಿ. ಫೋಟೋನ? ಯಾವ ಫೋಟೋ ತೋರಿಸು? ಯಾರಿವ? ನಮ್ಮ ಅಣ್ಣ. ತೆಗ್ದು ಬಿಟ್ಟ ಅಂತಾರ ನೋಡು, ನಿಜ ಹೇಳ ಯಾರವ? ನಾನು ನಿಜನೇ ಹೇಳತ್ತೀನಿ, ಅವ್ರು ನಮ್ಮ ಅಣ್ಣನ. ಇಷ್ಟು ನೀ ಡೌಟ್ ಪಡ್ತೀಯ ಅಂತ ನಿಜವೂ ಗೊತ್ತಿರಲಿಲ್ಲ. ನನಗೆ ಸುಮ್ಮನೆ ತಲೆ ಆಪ್ ಮಾಡಬೇಡ. ಏಯ್ ನೀನೇನ ನೋಡಿಯೋದು? ನಾನು ಇವಾಗ ನಿನ್ಗೆ ಬಿಗ್ ನ್ಯೂಸ್ ಕೊಡ್ತೀನಿ ನೋಡು. ನನಗೆ ನಮ್ಮ ಮನ್ಯಾಗ ಮದುವೆ ಫಿಕ್ಸ್ ಆಗೈತಿ. ಇನ್ನು ಮುಂದಿಂದ ನೀನು ನನ್ನಿಂದ ಬರೋದಾಲಿ ಕಾಲ್ ಮಾಡೋದಾಲಿ ಮಾಡ್ತಿದ್ರ ಮನೆಗೆ ಬಡಿಸ್ಕೊತಾರೆ. ಎಲ್ಲ ಆಗಿದ್ದು ಅವನಿಂದನೇ. ಇಲ್ಲ ಒಂದು ಅವನು ಇರ್ಬೇಕಿಲ್ಲ ನಾ ಇರ್ಬೇಕು. ಏನು ಎದಕ್ಕೆ ನಿಂತ್ಕೋಬೇಕು? ಏನ್ ಎದಕ್ ನಿಂತ್ಕೊಬೇಕು? ದಿನ ನಾನು ಅಷ್ಟು ಕುಂತರ ಕುಯ್ ಕರಿತಿದ್ದಿಲ್ಲ. ನಾನು ನಮ್ಮ ಹುಡುಗಿ ಬರೋ ಟೈಮ್ ಆತಂತಂದು ಕುರಿ ಅವನ ಮೇಲೆ ಬಿಟ್ಟು ಅಡ್ವಾನ್ಸ್ ಬಂದು ಇಲ್ಲಿ ಕುಂತ್ಕೊಂಡೀನಿ. ಮತ್ತೆ ನೋಡಿದ್ರೆ ನೋಡ್ಲಾರ ಹೊಂಟಿಲ್ಲ. ಅದೆಲ್ಲ ನಾನು ಏನು ಕೇಳಕ್ ಹೋಗ್ಬೇಡ. ನನ್ನ ತಲೆ ಸರಿ ಇಲ್ಲ, ನನ್ನ ಪಾಡಿ ನಾನು ಹೊಂಟಿನಿ ಬಿಟ್ಟು. ನಿಂತುಗೋ, ಯಾಕೆ ಈ ನಮ್ಮ ಮನೆ ಮಾಡಕ್ ಕುಂತೀವತ್ ನೀನು? ಅದೆಲ್ಲ ಏರಿ ಕೇಳಕ್ ಹೋಗ್ಬೇಡ ಅಂದ್ರೆ ನಾನೇನ್ ಮಾಡೋದು? ಏನೇ ಮಾಡು ಹೇಗೆ ಇರು, ನನ್ನ ತಂಟೆಗೆ ಬರಕ್ ಹೋಗಿ ನನ್ನ ಪಾಡಿ ನಾನು ಬಿಟ್ಟು. ಏನ ನಿನ್ ಪಾಡಿ ನಿನ್ನ ಬಿಟ್ಟು ಬಿಡ. ಇಷ್ಟು ನೀನೇನಂದೇಳ? ನಿನ್ನ ಪ್ರೀತಿ ಮಾಡೋದು, ನಿನ್ನ ಮದುವೆ ಹೋಗೋದು ಅಂದಿಲ್ಲ. ಅದಕ್ಕಾಗಿ ನಮ್ಮ ಮನೆಗೆ ಗೊತ್ತಾಗ್ಲಾರಂಗ 10-15 ಕುರಿ ಮಾರಿ ನಿನ್ನ ಫ್ರೆಂಡು ಬರ್ತಡೇ ತಂದಿ ಅವತ್ತು ಹೋದೆ. ಆಮೇಲೆ ಬಂಗಾರ ಅಂದಿ, ಬಂಗಾರ ಕೊಡ್ತೀನಿ. ಮತ್ತೆ ಯಾರೋ 10,000 ರೂಪಾಯಿ ಅಮೌಂಟ್ ಅಂದಿ, ಅದನ್ನು ಕೊಟ್ಟೆ. ಇದೆಲ್ಲ ಮಾಡಿದ್ರ ಈಗೇನು ನಿನ್ನ ಪಾಡಿ ನಾನು ಬಿಟ್ಬಿಡ ಅಂದ್ರೆ? ನಿನಗೇನು, ನೀನು ಕೊಟ್ಟರೆ ದುಡ್ಡು ತಾನೇ ಬೇಕು. ಅವನ್ನೆಲ್ಲ ಒಂದಿನ ಕೊಡ್ತೀನಿ. ನಿನಗೆ ದುಡ್ಡು ಕೊಟ್ಟಿದ್ದು ನನಗೇನು ಬೇಡ. ನಾನು ನಿನ್ನ ಮನಸಾರೆ ಪ್ರೀತಿ ಮಾಡೀನಿ. ನನಗೆ ನೀನು ಬೇಕು. ಅದನ್ನು ಫಸ್ಟ್ ಯೋಚನೆ ಮಾಡು. ಈ ಥರ ಡೈಲಾಗ್ ಎಷ್ಟೋ ಹುಡುಗರು ನನಗೆ ಆಲ್ರೆಡಿ ಹೇಳ್ಯಾರ. ಇಂಥ ಡೈಲಾಗ್ ಎಲ್ಲ ನನಗೆ ಇಷ್ಟ ಆಗಲ್ಲ. ನಮ್ಮ ಮನ್ಯಾಗ ನನಗೆ ಮದುವೆ ಫಿಕ್ಸ್ ಆಗೈತಿ. ಇವತ್ತಿಂದ ನೀನು ನನ್ನಿಂದ ಬರಕ್ಕೆ ಹೋಗ್ಬೇಡ, ಮತ್ತೆ ಕಾಲು ಮಾಡಕ್ಕೆ ಹೋಗ್ಬೇಡ.
ಎಷ್ಟು ನಂಬಿದ್ದೆ ಅಣ್ಣ ನಾನು ಅವಳನ್ನ. ಬಟ್ ಆದ್ರಣ ಅವಳು ಹಿಂಗ್ ಮಾಡ್ತಾಳಂತ ಗೊತ್ತಿದ್ದಿಲ್ಲ ಅಣ್ಣ. ಇರ್ಲಿ ಬಿಡು ತಗೋ ಎಣ್ಣೆ ಅಣ್ಣ ಆಕಿಗೋಸ್ಕರ ಅಣ್ಣ ರೊಕ್ಕ ರೂಪಾಯಿ ಹೋಗ್ಲಿ ಅಣ್ಣ. ಬಟ್ ಈಗಿನ ಕಾಲದ ಹುಡುಗಿರೋ ಹಿಂಗು ಏನು ಮೋಸ ಮಾಡ್ಬೇಕಂತ ಮಾಡ್ತಾರೋ ನಿಜವಾದ ಪ್ರೀತಿ ಗೊತ್ತಾಗಲ್ತಣ್ಣ. ಇಲ್ಲಿ ಬಿಡ ಮಚ್ಚ, ಕುಡಿ ಇಲ್ಲಿ ಕುಡಿ. ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಣ್ಣ. ನಾನು ಏನು ಕಡಿಮೆ ಮಾಡಿದೆ ಅಣ್ಣ ಅವಳಿಗೆ? ಇಲ್ಲಿ ಬಿಡು ಹೋಗ್ಲಿ ಅಣ್ಣ ನಿಜವಲ್ಲ ಅಣ್ಣ, ಅಮ್ಮ ಎತ್ತಿಟ್ಟಿರೋ ಒಡವೆಗಳು ಹಣ ದುಡ್ಡು ಎಲ್ಲ ಕೊಟ್ಟೆ ಅಣ್ಣ. ಬಟ್ ಹೋದ್ರು ಹೋಗ್ಲಿ ಅಣ್ಣ, ನನ್ ಮೋಸ ಮಾಡ್ತಾಳಂತ ಈಗ ಜನರೇಷನ್ ಯಾವ ಥರ ಹೇಳೋ, ದುಡ್ಡು ಸಪ್ಪೆ ಮಾಡ್ಕೊಂಡಿದ್ದಲ್ಲ ಅಣ್ಣ. ಅಣ್ಣ ಇನ್ನೊಬ್ಬದನ್ನ ಅವನಿಂದ ನೋಡ ಇದೆಲ್ಲ ಆಗಿದಣ್ಣ. ಅವ್ನು ಹೊಡಿತೀನಣ್ಣ, ಬಿಡಂಗಿಲ್ಲ. ನನ್ನ ಕರಿಯ ಬರ್ತೀನಿ ನನ್ನ ಬಿಟ್ಟು ಅವನ್ನ ಕಟ್ಕೊಳಕ್ ಹೋಗ್ಯಾಳ ಅವಳು. ಆಯ್ತಣ್ಣ, ಅದೇ ಕಲ್ಯ ಮಂಟಪದ ಅವ್ರ ಇಬ್ರು ಹೆಣ ಓರ್ಲಿಲ್ಲ ಅಂದ್ರಣ್ಣ ಹೇಳಂಗಿಲ್ಲ ಅಣ್ಣ, ಮಾಡಿ ತೋರಿಸ್ತೀನಿ ಅಣ್ಣ. ನಿಜ ಅಣ್ಣ, ನಾನು ಅವ್ಳಿಗೇನು ಕಡಿಮೆ ಮಾಡಿದ್ರಣ್ಣ. ಪ್ರೀತಿ ಒಳಗಾಗಲಿ ನನ್ನ ಅವಳು ಯಾಕೆ ಬಿಟ್ಟು ಹೋದ್ಲು, ಅವಳು ಯಾಕೆ ಆ ಥರ ಮಾಡಕತ್ತಳು ನನಗೊಂದು ಗೊತ್ತೊಳ್ತಣ ಅಣ್ಣ. ನಿಜ ಅಣ್ಣ ಹೇಳ್ತೀನಿ, ಹೊಡಿತೀನಣ್ಣ ಅವನಿಗ. ಇರ್ಲಿ ಬಿಡು ಅಣ್ಣ ಅವನಿಂದನ ಆಗಿದೆ ಅಲ್ಲ ಅದ. ಅವಳಿಗೆ ನಿನ್ನೊಬ್ಬನಿದ್ದಾನಂದ್ರೆ ನಿನಗೆ ನಿನ್ನೊಬ್ಬಳು ಇರ್ತಾಳೆ, ಅವೆಲ್ಲ ತಲೆ ಕೆಡಿಸಬಾರ್ದು ಅಣ್ಣ. ಇನ್ನೊಬ್ಳು ಇರ್ತಾಳೆ, ಹಾ. ಇಲ್ಲ ಅನ್ನಂಗಿಲ್ಲ ಅಣ್ಣ. ಬಟ್ ಅವಳು ಕೊಟ್ಟಷ್ಟ ಪ್ರೀತಿ, ಅವಳು ಕೊಟ್ಟಷ್ಟ ಟೈಮ್ ಸ್ಪೆಂಡ್ ಯಾರು ಕೊಡಲ್ಲ ಅಣ್ಣ. ಇರ್ಲಿ ಸಮಾಧಾನ ಮಾಡ್ಕೊ, ಸಮಾಧಾನ ಆಗ್ತಿಲ್ಲ ಅಣ್ಣ ಮರೆಯಕ್ಕ. ಅವಳೇ ಮರ್ತಾಳೆ ಅಂದಮೇಲೆ ನೀನ್ ಯಾಕೆ ಚಿಂತೆ ಮಾಡ್ತೀಯ? ಮರ್ತು ಬಿಡು. ತಗ ಎಣ್ಣೆ ಹೊಡೆದು ಹೋಗೋ ಮನೆಗೆ. ಇದೊಂದು ಸ್ವಲ್ಪ ಕೊಡಿ ಎಣ್ಣೆ. ಅಣ್ಣ ನನಗೆ ಅವಳು ಮೋಸ ಮಾಡಾಕ ನಾನು ಏನಾರ ತಪ್ಪು ಮಾಡಿದ್ನ? ಅವಳು ಕೇಳ್ದಂಗೆಲ್ಲ ದುಡ್ಡು ಕೊಟ್ಟೆ, ಕುರಿ ಮನ್ಯಾಗ ಗೊತ್ತಾಗಲ್ಲ ಕುರಿ ಮಾರಿ ಕಾಯಿಸಿ ಎಲ್ಲ ರೊಕ್ಕ ಕೊಟ್ಟೆ, ಬಂಗಾರ ಮಾಡಿಸಿದ್ನೆ, ಎಲ್ಲ ಮಾಡಿಸಿದ್ರೂ ಕೊನೆಗೆ ನನ್ನ ಬಿಟ್ಟು ಹೋದ್ಲಲ್ಲ. ಫಸ್ಟ್ ಲವ್ ಅಣ್ಣ, ಫಸ್ಟ್ ಲವ್ ಎಷ್ಟು ಡೀಪ್ ಲವ್ ಮಾಡಿದ್ರೂ ಹುಡುಗಿಯರು ಇರೋದೇ ಹಂಗೆ. ನಾವೇನು ಕೊಟ್ಟರು ಏನು ಬಿಟ್ಟರು ಅವ್ರು ಏನು ಕೇರ್ ಮಾಡೋದಿಲ್ಲ. ನಮ್ಮ ಹತ್ರ ಯಾವ್ದಾರು ಒಂದು ಪತ್ತೆ ಹುಡುಕಾಡ್ತಾನೆ ಇರ್ತಾರೆ. ನಾವು ಏನು ಮಾಡಿದ್ರು ಅವ್ರು ವೇಸ್ಟೇ. ಅವ್ರ ಸಲುವಾಗಿ ನಾವು ಎಷ್ಟೊಂದು ಕಷ್ಟ ಬಿಡ್ತೀವಿ, ಏನೇನೆಲ್ಲ ಮಾಡ್ತೀವಿ. ತಂದೆ ತಾಯಿಗೆ ಮರ್ಯಾದೆ ಕೊಡಲ್ಲ, ಅಕ್ಕ ತಂಗಿಯರಿಗೆ ಬೆಲೆ ಕೊಡಲ್ಲ, ಏನು ಮಾಡ್ಲಾರ್ದನ್ನ ಅವ್ರು ನಿಂತು ಸಿಕ್ಕಿದ್ರು ಯಾಕೆ ಕೆಲಸಕ್ಕೂ ಬರೋದಿಲ್ಲ. ಅಣ್ಣ ನೀನು ಹೇಳೋದ ಕರೆಕ್ಟ್ ನೋಡು. ನಾವು ಎಷ್ಟು ಪ್ರೀತಿ ತೋರಿಸಿದ್ರೂ ಅವ್ರು ನಮ್ಮ ಮೇಲೆ ಏನೋ ಒಂದು ಅನುಮಾನ ಓರಿಸೆ ನಮ್ಮಿಂದ ದೂರ ಆಗ್ತಾರೆ. ಬಿಟ್ಬಿಡು, ಆಗಿದ್ದಾಯ್ತು ಹೋಗಿದ್ದೋಯ್ತು, ಇನ್ನು ಅವಳು ಚಿಂತೆ ಬಿಟ್ಬಿಡು. ಬೇಡ ಅವಳೇ ಆ ಥರದ ಅಂದಾಗ ನಾವು ಯಾಕೆ ಆ ಥರ ಟೆನ್ಷನ್ ಬಿಟ್ಬಿಡು. ಅವಳ ಬಗ್ಗೆ ಎಲ್ಲ ಇವತ್ತಿಗೆ ಕೊನೆ ಆಗಿಬಿಡಲ್ಲ ಅವಳ ಬಗ್ಗೆ. ಹೆಂಗೆ ಬಿಡೋಕ್ಕಾಗತ್ತಣ್ಣ? ಅವಳಿಗೋಸ್ಕರಾಗಿ ನಾವೆಲ್ಲ ಕಷ್ಟ ಬಿದ್ದಿದ್ವಿ, ಎಲ್ಲ ಮಾಡಿದ್ವಿ ಅಂದ್ರೆ ಅವಳೇ ನಮ್ಮನ್ನ ಕೇರ್ ಮಾಡ್ತಾಳೆ ಅಂದ್ರೆ ಅವ್ಳ ಸಲುವಾಗಿ ಮಾಡಿದ್ರೆ ಏನಿದೆ, ಏನು ಬಿಟ್ಟರೆ ಏನಿದೆ. ಬಿಟ್ಟಿದ್ದಾಳೆ ಅಂದ್ರೆ ಬಿಟ್ಬಿಡು, ಹೋಗ್ಲಿ ಅವಳ ಪಾಡಿಗೆ ಅವಳು ಹೋಗ್ಲಿ. ಅವಳು ನನಗೆ ಮೋಸ ಮಾಡೋಳು ಅಲ್ಲ, ಅವಳಿಗೆ ನೀನೊಬ್ಬನ ತಲೆ ತುಂಬಿ ಅವನ ಕಡೆ ಮಾಡ್ಕೊಂಡಾನ. ನಾಳೆ ಅವನ ಜೊತೆಗೇನ ಆಕಿ ಮದುವೆ ಇರೋದು. ಅವನು ಎಲ್ಲಿ ಕಾಣ್ದಾನ ಅಲ್ಲೇ ಹೊಡಿತೀನಿ ಅಣ್ಣ ಅವನ್ನ. ಅವನಿಂದ ನನಗೆಲ್ಲ ಈ ಥರ ಆಗಿರೋದು. ಅವನೇ ಯಾರು? ನಡಿ ಹೋಗೋಣ, ಎತ್ಬಿಡೋಣ. ಹೇಳೋಣ ಇವನ್ ಬೇರೆ ಬಡ್ತಾನ ಒಲೆ. ಅವಳು ಹುಡುಗಿಗೋಸ್ಕರ 10 ಕುರಿ ಹೋಗ್ಯಾವಳು, ಎಣ್ಣೆಗೋಸ್ಕರ 10 ಕುರಿ. ನನ್ನ ಕಣ್ಣಿಗೆ ಯಾರು ಕಾಣ್ರು? ನನ್ನ ಹುಡುಗಿನ ಲವ್ ಮಾಡಿದಲ್ಲ ಅವನೇ ಕಾಣ್ತಾನಲ್ಲ ಇವನು. ನನಗೆ ಪಕ್ಕ ಅವನ ಕಾಣಕೊಂತಾನಲ್ಲ, ಅವನ ಆಗಿರ್ಬೇಕು. ಉಳ್ಳ ನಾನು ಕುಡ್ದು ಬೀರ ಬಾಟ್ಲಿ ನನ್ನ ಕೊಲ್ಲ ಅಂದ್ರ ನಮ್ಮಪ್ಪನ ಮಗನ ಅಲ್ಲ. ನಾ ಲೇ ಹೊಡಿಬೇಕಂತೇಳಿ ಎಷ್ಟೆಲ್ಲ ಹುಡುಕಿದೆಲ್ಲ, ನಿನ್ನ ಕರೆಕ್ಟ್ ಟೈಮ್ಗೆ ಸಿಗ ಬಿದ್ದಿಲ್ಲ ನೀನು. ಮುಗಿತ್ಲೆ ನನ್ನ ಕತೆ ಇವತ್ತು. ಇನ್ನು ಕ್ಲೋಸ್.
ಕುರಿ ತಾನಾಗೆ ಬಂದು ಇವತ್ತು ಹಳ್ಳಕ್ಕೆ ಬಿತ್ತ. ನಿಂದ ನಂದ ನೋಡೋಣ ಬಾ. ಈ ವಿಡಿಯೋ ಮೂಲಕ ನಿಮಗೆ ತಿಳಿಸುವುದೇನೆಂದರೆ, ಲವ್ವಲ್ಲಿ ಬಿದ್ದು ನಿಮ್ಮ ಅಮೂಲ್ಯವಾದ ಜೀವನನ ಹಾಳು ಮಾಡಿಕೊಳ್ಳೋಕ್ಕೆ ಹೋಗಬೇಡಿ. ಇದು ಬರೀ ಕಾಲ್ಪನಿಕ ವಿಡಿಯೋ ಆಗಿರುತ್ತದೆ.